ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ. ನಾನು ಡಾಕ್ಟರ್ ಮೆಹರ್ ಅದೀಬಾ, ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಯುನಾನಿ ಚಿಕಿತ್ಸಾ ಪದ್ಧತಿಯು ಒಂದು ಸಮಗ್ರ ಪುರಾತನ ವೈದ್ಯಕೀಯ ಪದ್ಧತಿಯಾಗಿದೆ. ಈ ವೈದ್ಯ ಪದ್ಧತಿಯ ಮೂಲ ಗ್ರೀಸ್. ಹಿಪೋಕ್ರೇಟ್ಸ್ ಹಾಗೂ ಗ್ಯಾಲನ್ ಎಂಬ ವೈದ್ಯರು ಈ ಪದ್ಧತಿಯ ಪ್ರವರ್ತರು. ಯುನಾನಿ ಚಿಕಿತ್ಸಾ ಪದ್ಧತಿಯ ಮೂಲ ಸಿದ್ಧಾಂತಗಳನ್ನು ಅರಬ್ ಹಾಗೂ ಪರ್ಷಿಯನ್ ಪಂಡಿತರು ನಿತ್ಯ ಬಳಕೆಯ ಮೂಲಕ ಅಭಿವೃದ್ಧಿಪಡಿಸಿದರು. ಮೊಘಲರ ಮೂಲಕ ಭಾರತಕ್ಕೆ ಪರಿಚಯಿಸಲ್ಪಟ್ಟ ಭಾರತೀಯ ಔಷಧೀಯ ಜ್ಞಾನ ಮತ್ತು ನೆಲಕ್ಕೆ ಹೊಂದಿಕೊಂಡು ಭಾರತದಲ್ಲಿಯೇ ಈ ಪದ್ಧತಿಯು ಬಹು ಜನಪ್ರಿಯವಾಗಿದೆ. ಯುನಾನಿ ವೈದ್ಯಕೀಯ ಪದ್ಧತಿಯ ಮೂಲ ತತ್ವ ದೇಹದ ಸಮತೋಲನ. ಯುನಾನಿ ಪ್ರಕಾರ ಮಾನವನ ದೇಹ ದಮ್ ಎಂದರೆ ರಕ್ತ, ಬಲ್ಗಂ ಎಂದರೆ ಕಫ, ಸಫ್ರಾ ಎಂದರೆ ಪಿತ್ತ ಹಾಗೂ ಸೌದ ಎಂದರೆ ಮಲಿನ ಪಿತ್ತ. ಈ 4 ಮೂಲ ದ್ರವ್ಯಗಳಿಂದ ನಿರ್ಮಿತವಾಗಿದೆ. ಈ 4 ತತ್ವಗಳ ಸಮತೋಲನವೇ ಆರೋಗ್ಯ. ಇವುಗಳಲ್ಲಿ ಅಸಮತೋಲನ ಉಂಟಾದಲ್ಲಿ ವ್ಯಾಧಿಗಳು ಉಂಟಾಗುತ್ತವೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ರೋಗವನ್ನು ಮಾತ್ರವಲ್ಲ, ರೋಗಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ರೋಗಿಯ ದೇಹದ ಸ್ವಭಾವ, ಆಹಾರ ಪದ್ಧತಿ, ಜೀವನ ಶೈಲಿ, ಮಾನಸಿಕ ಸ್ಥಿತಿ ಮತ್ತು ಪರಿಸರ ಇವೆಲ್ಲವನ್ನೂ ಗಮನಿಸಿ ವ್ಯಕ್ತಿಯ ಮಿಜಾಜ್ ಎಂದರೆ ಪ್ರಕೃತಿ ಅನುಸಾರ ಚಿಕಿತ್ಸೆ ನೀಡಲಾಗುವುದು. ಆದ್ದರಿಂದ ಯುನಾನಿ ಚಿಕಿತ್ಸೆಯು ವ್ಯಕ್ತಿ ಕೇಂದ್ರಿತ ವಿಶಿಷ್ಟ ಚಿಕಿತ್ಸಾ ಪದ್ಧತಿಯಾಗಿದೆ. ಯುನಾನಿ ಚಿಕಿತ್ಸೆಯಲ್ಲಿ ಪ್ರಮುಖವಾಗಿ 3 ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಮೊದಲನೆಯದು ಇಲಾಜ್ ಬಿಲ್ ತದ್ಬೀರ್ ಎಂದರೆ ರಿಜಿಮಿನಲ್ ಥೆರಪಿ. ಜೀವನ ಶೈಲಿ ಮತ್ತು ಶುದ್ಧೀಕರಣ ಚಿಕಿತ್ಸೆಗಳು ಇವೆ. ಇದರಲ್ಲಿ ಹಿಜಾಮ ಎಂದರೆ ರಕ್ತಸ್ರಾವ ಚಿಕಿತ್ಸೆ, ದಲಕ್ ಎಂದರೆ ಮಸಾಜ್, ಹಮಾಮ್ ಎಂದರೆ ಬಾಷ್ಪ ಸ್ನಾನ, ರಿಯಾಜತ್ ಎಂದರೆ ವ್ಯಾಯಾಮ, ಫಸದ್ ಎಂದರೆ ವೇನಿಸೆಕ್ಷನ್ ಹಾಗೂ ಆಹಾರ ನಿಯಂತ್ರಣ ಇತ್ಯಾದಿ ಸೇರಿವೆ. ಎರಡನೆಯದಾಗಿ ಇಲಾಜ್ ಬಿಲ್ ಗಿಜಾ, ಆಹಾರವೇ ಔಷಧಿ ಎಂಬ ತತ್ವ. ದೇಹದಲ್ಲಿ ಸಂಚಿತವಾದ ವಿಷಕಾರಿ ಅಂಶಗಳನ್ನು ಹೊರಹಾಕಿ ದೇಹ ಶುದ್ಧೀಕರಿಸುವ ಅಸ್ಬಾಬೆ ಸಿತ್ತಾ ಜರೂರಿಯ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು. ಮೂರನೆಯದಾಗಿ ಇಲಾಜ್ ಬಿಲ್ ದವಾ, ಸಸ್ಯಜನ್ಯ, ಖನಿಜ ಮತ್ತು ಪ್ರಾಣಿ ಮೂಲದ ಔಷಧಿಗಳ ಬಳಕೆ. ಯುನಾನಿ ಔಷಧಿಗಳು ಬಹುಪಾಲು ನೈಸರ್ಗಿಕವಾಗಿದ್ದು ಸುರಕ್ಷಿತವಾಗಿವೆ. ವಿಶೇಷವಾಗಿ ದೀರ್ಘಕಾಲೀನ ರೋಗಗಳು, ಚರ್ಮ ರೋಗಗಳು, ಜೀರ್ಣಕ್ರಿಯೆಯ ಸಮಸ್ಯೆಗಳು, ಸಂಧಿವಾತ, ಉಸಿರಾಟದ ತೊಂದರೆಗಳು ಮತ್ತು ಜೀವನ ಶೈಲಿ ಸಂಬಂಧಿತ ರೋಗಗಳಲ್ಲಿ ಯುನಾನಿ ಚಿಕಿತ್ಸೆಗೆ ಉತ್ತಮ ಫಲಿತಾಂಶಗಳಿವೆ. ಯುನಾನಿ ಔಷಧಿಗಳನ್ನು ಹುರ್ಸ್ ಹಬ್ ಎಂದರೆ ಟ್ಯಾಬ್ಲೆಟ್ಸ್, ಅರ್ಹ್ ಡಿಸ್ಟಿಲ್ಸ್, ಸಫೂಫ್ ಎಂದರೆ ಪೌಡರ್, ಮರ್ಹಮ್ ಆಯಿಂಟ್ಮೆಂಟ್ಗಳು, ಶರ್ಬತ್ ಸಿರಪ್ಗಳು ಹಾಗೂ ಜೋಶಾಂದ ಎಂದರೆ ಡಿಕಾಕ್ಷನ್ಗಳು ಇತ್ಯಾದಿಗಳ ರೂಪದಲ್ಲಿ ನೀಡಲಾಗುವುದು. ಇಂದಿನ ಆಧುನಿಕ ಯುಗದಲ್ಲಿಯೂ ಸಹ ಯುನಾನಿ ವೈದ್ಯಕೀಯ ವ್ಯವಸ್ಥೆ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಯುನಾನಿ ವೈದ್ಯಕೀಯ ಸೇವೆಗಳನ್ನು ರಾಜ್ಯಾದ್ಯಂತ ಉಚಿತವಾಗಿ ನೀಡುತ್ತಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 71 ಸರ್ಕಾರಿ ಯುನಾನಿ ಚಿಕಿತ್ಸೆಗಳು ಹಾಗೂ ಆಸ್ಪತ್ರೆಗಳಿವೆ. ಯುನಾನಿ ಚಿಕಿತ್ಸಾಲಯಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆಯನ್ನು ನೀಡಿ ಆಸ್ಪತ್ರೆಯಲ್ಲಿ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುವುದು. ಒಟ್ಟಾರೆ ಹೇಳುವುದಾದರೆ ಯುನಾನಿ ವೈದ್ಯಕೀಯ ಪದ್ಧತಿ ಕೇವಲ ಚಿಕಿತ್ಸೆ ನೀಡುವುದಲ್ಲದೆ ಅದು ಆರೋಗ್ಯಕರ ಜೀವನ ಶೈಲಿಯನ್ನು ಕಲಿಸುವ ವಿಜ್ಞಾನ. ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುವುದೇ ನಿಜವಾದ ಆರೋಗ್ಯ ಎಂಬ ಸಂದೇಶವನ್ನು ಯುನಾನಿ ನಮಗೆ ನೀಡುತ್ತದೆ. ಈ ಅಮೂಲ್ಯ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ವೈದ್ಯ ಪದ್ಧತಿ ಬಗ್ಗೆ ತಿಳಿಸಿದವರು ಡಾಕ್ಟರ್ ಮೆಹರ್ ಅದೀಬಾ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.